ನೋ ಇನ್ಸ್ಪೆಕ್ಟರ್, ನಾನು ಇದನ್ನು ನಂಬಲ್ಲ. ಕಿಶೋರ್ ನನ್ನ ಮಗ ಅನ್ನೋ ಕಾರಣಕ್ಕೆ ನನ್ನ ವಿರೋಧಿಗಳು ಅವನ ಮೇಲೆ ಆರೋಪ ಬರೋ ಹಾಗೆ ಮಾಡ್ತಾ ಇದ್ದಾರೆ ಅಷ್ಟೇ. ದಯವಿಟ್ಟು ನೀವು ಇದನ್ನು ನಂಬೇಡಿ. ಅನಂತರ ನೀನು ಮೊದಲು ಈ ವಿಷಯನ ತಲೆಯಿಂದ ತೆಗೆದಾಕು. ಹೇಗೆ ತೆಗ್ದಾಕ್ಲಿ ಅಭಿ, ಹೇಗೆ ತೆಗ್ದಾಕ್ಲಿ? ನನ್ನ ಸೊಸೆ ದುರ್ಗಾ ಎಂಥ ಸುಗುಣ ಸಂಪನ್ನೆ, ಈ ಮನೆಗೋಸ್ಕರ ಎಷ್ಟೆಲ್ಲ ದುಡ್ದಿದ್ದಾಳೆ. ಇಂಥವಳನ್ನ ಕಿಡ್ನಾಪ್ ಮಾಡಿ ನಮ್ಮಿಂದ ದೂರ ಮಾಡಿ ಮನೆಯವರೆಲ್ಲರೂ ಎಷ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಅಕ್ಕ ಕಾಣ್ತಿಲ್ಲ ಅಂತ ಪಾಪ ಲೀಲಾ ವಿಲ ವಿಲ ಅಂತ ಒದ್ದಾಡಿದಾಳೆ. ನೀನು ನನ್ನ ಸೊಸೆ ಕಾಣ್ತಿಲ್ಲ ಅಂತ ಎಷ್ಟು ಸಲ ಕಮಿಷನರ್ನ ಕರೆಸಿ ಮಾತಾಡಿಲ್ಲ ಹೇಳು? ಅದೆಲ್ಲ ನೆನಪಿಸ್ಕೊಂಡ್ರೆ ನನಗೆ ರಕ್ತ ಕುದಿಯುತ್ತೆ ಅಭಿ. ಅದಕ್ಕೆಲ್ಲ ಕಾರಣ ಯಾರು ಹೇಳು? ಯಾರು ಹೇಳು? ಈ ಕಿಶೋರ್. ಅನ್ನನೇ ದೇವ್ರು. ನಾವು ಹಸ್ಕೊಂಡಿದ್ರು ಹಸ್ತವ್ರಿಗೆ ಹೊಟ್ಟೆ ತುಂಬಬೇಕು ಅಂತ ನಮ್ಮ ಕಂಪ್ನಿಲಿ ಯಾವುದೇ ಪ್ರಾಡಕ್ಟ್ ಲಾಭ ಬಂದರೂ ಅದರಲ್ಲಿ 20% ಲಾಭ ಹಸ್ತವ್ರಿಗೆ ಹೋಗಬೇಕು, ಅವ್ರ ಹೊಟ್ಟೆ ತುಂಬಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟಿದ್ದ ಕಂಪ್ನಿ. ಆ ಕಂಪ್ನಿ ಜನ ಬಂದು ನಿನ್ನ ಬಗ್ಗೆ ಧಿಕ್ಕಾರ ಹಾಕ್ತಾರೆ. ನನ್ನ ಗಂಡನಿಗೆ ಜೈಕಾರ ಹಾಕೋದು ಬಿಟ್ಟು ಧಿಕ್ಕಾರ ಹಾಕ್ತಾರೆ ಅಂದರೆ ನನ್ಗೆಷ್ಟು ಹೊಟ್ಟೆ ಉರಿಯಲ್ಲ ಹೇಳು? ನಿನ್ನ ಮೇಲೆ, ನಿನ್ನ ಹೋಟೆಲ್ ಮೇಲೆ ಆರೋಪ ಬರೋ ಹಾಗೆ ಮಾಡಿದ್ದು ಇದೇ ಕಿಶೋರ್. ಮಾತಾಡು ಬ್ರೋ. ಕಿಶೋರ್ ಬ್ರೋ ಹೇಳು, ಬಾಯ್ ಬಿಟ್ಟು ಮಾತಾಡು ಬ್ರೋ. ಮಾತಾಡು ಬ್ರೋ. ನೀವೀಗ ಮಾತಾಡ್ಲಿಲ್ಲ ಅಂದ್ರೆ ಇವ್ರು ಹೇಳಿದೆಲ್ಲ ನಿಜ ಅಂತ ಪ್ರೂವ್ ಆಗತ್ತೆ. ಪ್ಲೀಸ್ ಮಾತಾಡು ಬ್ರೋ. ಬಾವಾ ಪ್ಲೀಸ್ ಮಾತಾಡಿ. ನೀವು ತಪ್ಪು ಮಾಡಿಲ್ಲ ಅಂತ ಎಲ್ಲರ ಮುಂದೆ ಒಪ್ಕೊಳ್ಳಿ. ಭಾವ ನಿಮ್ಮನ್ನ ಕೇಳ್ತಿರೋದು, ಏನಾದ್ರೂ ಮಾತಾಡಿ. ಕಿಶೋರ್, ಅಪ್ಪ ದುರ್ಗವ್ರೆ, ಈ ಪಾಪಿ ಕಿಶೋರ್ನ ನಂಬಿಸಿ ಕುತ್ತಿಗೆ ಕೊಯ್ದ್ಬಿಟ್ಲು. ಸಾರಿಪ್ಪ, ಐ ಆಮ್ ರಿಯಲಿ ಸಾರಿಪ್ಪ. ನಾ ಮಾಡಿದ ತಪ್ಪನ್ನ ನಿಮ್ಮ ಹತ್ರ ಹೇಳ್ಕೊಬೇಕು. ಇನ್ನೊಂದು ಮಾತಾಡಬೇಡ. ಅಪ್ಪ ಅಂತ ಯಾರು ನಂಪ ಆಗ್ತಿದ್ಯಾ? ಹಾ, ಮೊದಲನೇ ಸಲ ತಪ್ಪು ಮಾಡೋದಕ್ಕೆ ಹೆಜ್ಜೆ ಹಾಕಿದಾಗ ನೆನಪಾಗದೇ ಇರೋ ಅಪ್ಪ ಇವಾಗ ಯಾಕೆ ಬೇಕು? ಮೊದಲನೇ ತಪ್ಪು ಮಾಡಾದ್ಮೇಲೆ ಮನ್ಸಲ್ಲಿ ಗಿಲ್ಟ್ ಇದ್ರು ಅದನ್ನ ಸೈಡಲ್ಲಿಟ್ಟು ಎರಡನೇ ತಪ್ಪಿಗೆ ಹೆಜ್ಜೆ ಹಾಕ್ತಲ್ಲ, ಆಗ ಬೇಡವಾದಪ್ಪ ಈಗ ಯಾಕೆ ಬೇಕು? ಹಾ, ಒಂದೇ ಒಂದು ಸತಿ ನನ್ನ ಹತ್ರ ಬಂದು ಬಾ, ನೀವು ಕೆಳಗೆ ಬೀಳೋದನ್ನ ನೋಡೋಕೆ ಆಸೆ, ನೀವು ಸೋಡೋದನ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಒಂದೇ ಒಂದು ಮಾತು ಬೇಡ ಕಣ. ಲೆಟರಲ್ಲಿ ಒಂದು ಸತಿ ಬರೆದು ಕಳಿಸಿದ್ರೆ ನನ್ನ ಮಗ ಕೇಳ್ತಾ ಇದ್ದಾನೆ ಅಂತ ನನ್ನ ಖುಷಿ, ನನ್ನ ಸಾಧನೆ, ನನ್ನ ಹೆಸರು ಇದೆಲ್ಲರೂ ಬದಿಗಿಟ್ಬಿಟ್ಟು ನನ್ನ ಮಗನ ಖುಷಿ ಆಗುತ್ತೆ ಅಂತ
ನಿನ್ನ ಖುಷಿಗೋಸ್ಕರ ನೀನು ಅನ್ಕೊಂಡಿದ್ಯಲ್ಲ ಅದಕ್ಕಿಂತ ಚೆನ್ನಾಗಿ ಬೀಳ್ತಿದ್ನಲ್ಲೋ. ಎಷ್ಟು ಸಲ ನಾನು ನಿನ್ನನ್ನು ಕೇಳಿದ್ದೀನಿ, ಏನಾರ ಹೇಳ್ಕೊಳ್ಳೋದಿದ್ಯಾ ಅಂತ. ಆಗ ಬೇಡವಾದಪ್ಪ, ಈಗ ಯಾಕೆ ಬೇಕು ನೋಡು, ಇದೇ ಕೊನೆ. ಯಾವತ್ತು ನಿನ್ನ ಬಾಯಲ್ಲಿ ನನ್ನ ಅಪ್ಪ ಅಂತ ಕರಿಬೇಡ ಪ್ಲೀಸ್ ಬಾ, ಹಾಗನ್ಬೇಡಿ ಪಾಪ. ಇನ್ಸ್ಪೆಕ್ಟರ್, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಕರ್ಕೊಂಡೋಗಿ. ಆ್ಯಂಡ್ ನಿಮ್ಮ ಯಾವುದೇ ಡ್ಯೂಟಿಗೆ ನಾನು ಅಡ್ಡ ಬರಲ್ಲ. ಏನು ಫಾರ್ಮಾಲಿಟೀಸ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ಕಿಶೋರ್ ಅನ್ನೋ ವ್ಯಕ್ತಿ ಮನೇಲಿ ಬೆಳೆದಿದ್ದ ಅನ್ನೋ ಹೆಸರು ಕೂಡ ಇಲ್ಲಿ ಉಳಿಬಾರ್ದು. ಟೇಕ್ ಇಟ್. ಇಲ್ಲಿ ಯಾರು ಯಾರಿಗೋಸ್ಕರನೂ ಕಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ. ಕಣ್ಣೀರಿಗೂ ಬೆಲೆ ಇದೆ. ಇಂಥ ದ್ರೋಹಿಗಳಿಗೆಲ್ಲ ಖರ್ಚು ಮಾಡಬೇಡಿ. ಅದಕ್ಕೂ ಅರ್ಹತೆ ಇರಬೇಕು. ಮೋಸ ಮಾಡಿದವ್ರನ್ನ ಕ್ಷಮಿಸ್ಬಿಟ್ಟು ನಂಬೋದು, ಆದರೆ ನಂಬಿಕೆ ದ್ರೋಹ ಮಾಡಿದವ್ರನ್ನ ಬುಡದಿಂದ ಕಿತ್ತು ಬಿಸಾಕಬೇಕು. ಬಿಸಾಕೋದಲ್ಲ, ಸುಟ್ಟಾಕ್ಬಿಡ್ಬೇಕು. ಇಲ್ಲ ಮತ್ತೆ ಹುಡ್ಕೋತವೆ. ಇನ್ಸ್ಪೆಕ್ಟರ್, ಕರ್ಕೊಂಡೋಗಿ. ಅಯ್ಯೋ ಇನ್ಸ್ಪೆಕ್ಟರ್, ಒಂದು ನಿಮಿಷ. ಅಭಿ, ನಿನ್ನ ಕಾಲಿಗೆ ಬೀಳ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡು, ಕಿಶೋರ್ಗೆ ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಗಬೇಕು, ಸಿಗಲಿ. ಆದರೆ ನೀನು ಮಾತ್ರ ಅಪ್ಪನ ಸಂಬಂಧನ ಕಳ್ಕೋಬೇಡ. ನೋಡು, ಎಂತೆಂಥವ್ರೋ ತಪ್ಪು ಮಾಡಿದಾಗ ನೀನು ಕ್ಷಮಿಸಿ ಮತ್ತೆ ಅವ್ರಿಗೆ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ಯಾ. ಅಂಥ ಮನೆ ಇದು, ತಪ್ಪುಗಳಾಗುತ್ತೆ. ಹಾಗಂತ ತಂದೆ ಮಗನ ಸಂಬಂಧ ಕಳ್ಕೊಂಡ್ರೆ ಕಿಶೋರ್ ಹೇಗೆ ತಾನೇ ಬದುಕ್ತಾರ ಬಿ? ನನ್ನ ನಿರ್ಧಾರದಲ್ಲಿ ಯಾರು ತಲೆ ಹಾಕೋ ಹೋಗಿಲ್ಲ. ಅಯ್ಯೋ, ನಾನೇನು ಮಾಡಲಿ? ಲೀಲಾ, ಪ್ಲೀಸ್ ನೀನಾದರೂ ಅಭಿಗೆ ಹೇಳು. ದುರ್ಗಾ, ನೀನಾದರೂ ಹೇಳು. ಲಕ್ಷ್ಮಿ, ಸರು, ನೀವಾದರೂ ಒಂದು ಮಾತು ಹೇಳಿ. ಶೋ, ನಾನು ಏನು ಮಾಡಲಿ? ಪ್ರಮೋದ್, ಪ್ರೇಮ್, ವಿಶ್ವರೂಪ್, ನೀವಾದರೂ ಒಂದು ಮಾತು ಹೇಳಿ. ಕಿಶೋರ್, ಅಪ್ಪನ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಅಪ್ಪನ ಮೊದಲೇ ಹಠದ ಸ್ವಭಾವ. ಮಗ ಬೇಡ ಅಂತ ಬಿಟ್ಟಾಕ್ಬಿಟ್ರೆ ಈ ಮನೆ ಗತಿ ಏನು? ಕೇಳ್ಕೊಳ್ಳಿ ಕಿಶೋರ್, ಕೇಳ್ಕೊಳ್ಳಿ. ಏನೋ ನಾಯಿ ನನಗೆ ಚುಚ್ಬಿ ಒಡವೆ ಹಣದ ಕಂತೆ ಬಿಸಾಕಿ ಊರು ಬಿಟ್ಟು ಹೋಗುವಂತ್ಯಾ? ಈಗ ಊರು ಬಿಟ್ಟು ಹೋಗ್ಬೇಕಾಗಿರೋದು ಯಾರು? ನೀನು ಕತ್ಲೆ ಕೋಣೆಯಲ್ಲಿ ರಾಗಿ ಮುದ್ದೆ ಮುರಿತ ಕಂಬಿ ಎಣಿಸ್ಕೊಂಡು ಬಿದ್ದಿರೋ. ಅಯ್ಯೋ, ಕಿಶೋರ್ ಕೂಡ ನನ್ನ ಮಾತೇ ಕೇಳ್ತಿಲ್ವೇ? ಮೇಡಮ್, ಪ್ಲೀಸ್ ಅವ್ರನ್ನ ಕರ್ಕೊಂಡೋಗ್ಬೇಕು. ಕರ್ಕೊಂಡು ನಡ್ರಿ ಅವನ್ನ. ಒಂದು ನಿಮಿಷ. ನಿಮ್ಮೆಲ್ಲರಿಗೂ ನನ್ನ ಈ ಪರಿಸ್ಥಿತಿ ನೋಡಿ ಆಘಾತ ಆಗ್ಬೋದು, ಅಸಹ್ಯ ಆಗ್ಬೋದು, ನಂಬಕ್ಕಾಗದೇ ಇರ್ಬೋದು. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ಕ್ಷಮಿಸ್ಬೇಡಿ. ನಾನು ಮಾಡಿರೋ ತಪ್ಪನ್ನ ತಿದ್ಕೊಂಡು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಾನು ಕ್ಷಮಿಸ್ಬೇಡಿ. ಒಂದು ನಿಮಿಷ.
ಬರೀ ಹಣ ಅಂತಸ್ತು ದುಡ್ಡುಗೋಸ್ಕರ ಇದನ್ನು ಮಾಡಿದರೆ ಇವತ್ತು ಹೊಸ ವರ್ಷ ಆಸ್ತಿನೆಲ್ಲ ಎಲ್ಲರಿಗೂ ಪಾಲು ಮಾಡಿ ಜವಾಬ್ದಾರಿಯಿಂದ ದೂರ ಉಳಿಯೋಣ ಅಂದ್ಕೊಂಡಿದ್ದೆ. ಇನ್ನು ಇದು ಉಪಯೋಗಕ್ಕೆ ಬರೋಲ್ಲ. ಹಬ್ಬಬ್ಬ, ಆಸ್ತಿ ಎಲ್ಲ ಎಲ್ಲಿ ಮಕ್ಕಳು ಪಾಲಾಗ್ಬಿಡುತ್ತೋ ಅಂತ ಹೆದರ್ಬಿಟ್ಟಿದ್ದೆ. ಪ್ರಾರ್ಥನಾ, ಇನ್ನು ನಿನ್ನ ಕೆಲಸ ಸ್ಮೂತಾಗಿ ಆಗುತ್ತೆ ಕಣೆ. ಗುಡ್. ದುರ್ಗವ್ರೆ, ಒಂದೇ ನಿಮಿಷ ಬನ್ನಿ. ಸರ್, ಒಂದು ನಿಮಿಷ, ಒಂದು ಅವಕಾಶ ಮಾಡಿಕೊಡಿ ಸರ್. ನಾ ಈ ಮನೆಗೆ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಒಂದು ಸಲ ದೂರದಿಂದ ಈ ಮನೆ ನೋಡ್ಬಿಡ್ತೀನಿ ಸರ್. ಪ್ಲೀಸ್ ಸರ್. ಸರಿ, ಆ ಕಡೆ ಇರ್ರಿ. ನಂಗೆ ಜನ್ಮ ಕೊಟ್ಟು ಮನೆಗೆ, ನನ್ನ ಜೀವ ಕೊಟ್ಟು ಮನೆಗೆ ನಾ ಕನ್ನ ಹಾಕ್ಬಿಟ್ಟೆ. ನಾ ಮಾಡಿದ ದೊಡ್ಡ ತಪ್ಪಲ್ಲ, ಅಕ್ಷಮ್ಯ ಅಪರಾಧ. ನನಗಿಲ್ಲಿರೋಕ್ಕೆ ಯೋಗ್ಯತೆನೇ ಇಲ್ಲ. ನಾ ಹೋಗ್ತೀನಿ. ಆದ್ರೆ ನೀವು ನನ್ನ ಯಾವಾಗ ಕ್ಷಮಿಸ್ತೀರೋ ಅವತ್ತೇ ಬರ್ತೀನಿ. ಅಲ್ಲಿವರೆಗೂ ನಾ ಇಲ್ಲಿರ್ಬೇಕಷ್ಟೆ. ಅತ್ತೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಗಂಡನೇ ದುರ್ಗಾ ಅವರೇ, ಪ್ಲೀಸ್ ಇಂಥ ಕಠಿಣವಾದ ನಿರ್ಧಾರ ತಗೋಬೇಡಿ. ನಿನ್ನ ಮನೆಗೆ 2 ಬಗ್ದವ್ರನ್ನ ನಾನು ಕ್ಷಮಿಸಲ್ಲ ಅಂತ ಹೇಳಿ ಸಾಕಿಂದಪ್ಪನಿಗೆ ದ್ರೋಹ ಮಾಡಿ ಕಟ್ಕೊಂಡಿರೋ ಹೆಂಡತಿಗೆ ಚಿತ್ರ ಹಿಂಸೆ ಕೊಟ್ಟು ಈಗ ಗೊಳೇನಾಗ್ತೀನಿ ಅಂದ್ರೆ ನಾನು ಕ್ಷಮಿಸ್ಬೇಕಾ? ಕಿಶೋರ್ ಅವರು ಕ್ಷಮಿಸಿ ಅಂತ ಕೇಳ್ತಿಲ್ಲ, ನನ್ನ ಕ್ಷಮಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ನೇಣ್ಗಂಬ ಏರ್ತಾರಲ್ಲ, ಅವ್ರಿಗಾದ್ರೂ ಕೊನೆದಾಗಿ ಕ್ಷಮಾದಾನ ಕೊಡ್ತಾರೆ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ? ಪಾಪ ಅವ್ರನ್ನ ಕೊನೆದಾಗಿ ಯಾರೂ ಮಾತಾಡ್ಸಲಿಲ್ಲ, ನಾವಾದ್ರೂ ಮಾತಾಡ್ಸೋಣ. ಬನ್ನಿ ನೋಡೋಣ, ಬನ್ನಿ ಬನ್ನಿ. ನಿಮ್ಮ ಮುಖ ನೋಡಬಾರ್ದು ಅಂತ ಅನ್ಕೊಂಡೆ. ಈ ತಾಳಿ ನನ್ನ ಲೀಲಾತೆ ಮೂಲಕ ಇಲ್ಲಿವರೆಗೂ ಕರ್ಕೊಂಡು ಬಂತು.
ಇರಲಿ, ಎಲ್ಲರೂ ಜೀವನದಲ್ಲಿ ತಪ್ಪು ಮಾಡೇ ಮಾಡ್ತಾರೆ. ನೀವು ಮಾಡಿದ್ದೀರ, ನಾನು ಮಾಡಿದ್ದೀನಿ. ನೀವು ತಿದ್ದುಕೊಂಡು ಮತ್ತೆ ಬಂದೇ ಬರ್ತೀರ. ನಾನು ಅಲ್ಲಿವರೆಗೂ ಕಾಯ್ತೀನಿ. ದೇವರಿದ್ದಾನೆ ದುರ್ಗ, ನೋಡೋಣ. ಲೀಲಾ ಅವರೇ, ಒಂದು ರಿಕ್ವೆಸ್ಟ್. ಹಿಂಗೆ ಮನೆ ಉಳಿಸ್ಬೇಕು ಅಂದರೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಇಡೀ ಮನೆ ಜವಾಬ್ದಾರಿನ ಅಪ್ಪ ನನಗೆ ಕೊಟ್ಟು ಆರಾಮಾಗಿರ್ತೀನಿ ಅಂತಿದ್ರು. ಆದರೆ ನಾನೇ ಮೋಸ್ಕರ ಆಗೋದೆ. ನೀವು ಇಡೀ ಮನೆ ಜವಾಬ್ದಾರಿ ಹೊತ್ತು ಆ ಪಾಪಿನ ಮಾತ್ರ ಸುಮ್ಮನೆ ಬಿಡಬೇಡಿ. ಹಾಗೆ ಈ ಮನೆನ, ನಮ್ಮ ಅಪ್ಪನ್ನ ಉಳಿಸ್ಕೊಡಿಲಿಲ್ಲ ಅವ್ರೆ, ಉಳಿಸ್ಕೊಡಿ. ಕಿಶೋರ್, ಟೈಮ್ ಆಯ್ತು, ಬನ್ನಿ. ಆಯ್ತು, ಎಲ್ಲ ಆಯ್ತು. ನಾನು ಅನ್ಕೊಂಡ ಹಾಗೆ ಆಯ್ತು. ಇದು ನನ್ನ ಜಯ ಅಂದ್ರೆ ಇದು ಅಂತಿಂತ ಜಯ ಅಲ್ಲ, ಮಾಮೂಲಿ ಜಯ ಅಂತೂ ಅಲ್ವೇ ಅಲ್ಲ. ನನ್ನ ಮೇಲೊಬ್ಬ ಇದ್ದಾನೆ ಅನ್ನೋದನ್ನ ಮರ್ತು ಅವನನ್ನ ಕಾಲ್ ಕೆಳಗೆ ಹಾಕಿ ತುಳಿದಿದ್ದೀನಿ ಅಂದ್ರೆ ಇದು ಆಕ್ಚುಲಿ ಜಯ ಅಂದ್ರೆ. ಇನ್ಮೇಲೆ ಈ ಮನೆ ಎಲ್ಲ ನಂದೆ, ನನ್ನ ಮೇಲ್ ಯಾರೂ ಇಲ್ಲ. ನಾನಿಲ್ಲಿ ನಗು ಪ್ರತಿ ಕ್ಷಣನೂ ಅಲ್ಲಿ ಅಭಿ ಕುಸ್ತು ಹೋಗಿರ್ತಾನೆ. ಅವನಿಗೆ ಒಂದೊಂದು ಕ್ಷಣ ಕಳಿಯೋಕ್ಕೂ ಸುಕ್ಕಟ್ತಾ ಇರಬೇಕು. ಹಾಗೆ ಡಿಪ್ರೆಷನ್ಗೆ ಹೋಗ್ತಾನೆ. ಆಗ ಆ ಟೈಮಲ್ಲಿ ನಾನು ಅವನ ಹತ್ರ ಹೋಗಿ ನನ್ನ ಕಡೆ ಮುಖ ತಿರುಗಿಸ್ಕೊಂಡು ಪ್ರೀತಿಯಿಂದ 2 ಡೈಲಾಗ್ ಬಿಟ್ಟು ಅವನಿಗೆ ಹಾಗೇ ಹೆಗ್ಲು ಕೊಟ್ರೆ ಮುಗೀತು. ನಾನು ಅನ್ಕೊಂಡಿದ್ದು 100% ಸಕ್ಸಸ್. ಎಸ್. ನಿನಗೆ ಕೆಟ್ಟ ಹೆಸರು ತರೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಿದ್ದ ಅಲ್ವಾ? ಅದು ಬೇರೆ ಯಾರೂ ಅಲ್ಲ, ನೀವು ಸಾಕು ಬೆಳೆಸಿರೋ ಮಗ ಕಿಶೋರ್. ಕಿಶೋರ್ ಹೀಗೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ಬ್ರೋ, ನನಗೂ ನಂಬಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನಾವು ನೋಡಿದ್ದೆಲ್ಲ ಸುಳ್ಳ ರೀ? ನಿಜನೋ ಸುಳ್ಳು ನನಗಂತೂ ಇದು ಕನಸೋ ನನಸೋ ಒಂದು ಗೊತ್ತಾಗ್ತಿಲ್ಲ. ಇದು ಕನಸಾಗೇ ಇರಲಿ ಅಂತ ತುಂಬ ಅನ್ನಿಸ್ತು, ತುಂಬ ಬೇಜಾರಾಯಿತು. ಅಲ್ಲ, ಕಿಶೋರ್ ತಾನಾಗೆ ಒಪ್ಕೊಂಡ್ಬಿಟ್ನಲ್ಲ. ಇಷ್ಟು ದಿನ ನಾವು ಅವನ ಜೊತೆ ಇದ್ವಾ?
ಇಟ್ಸ್ ರಿಯಲಿ ಶಾಕಿಂಗ್. ಒಂದೇ ಒಂದು ದಿನಕ್ಕೂ ಅವ್ನು ಹಾಗೆಲ್ಲ ನಡ್ಕೋತಾನೆ, ಅಥವಾ ಅವನ ಮನಸ್ಸಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ನಮಗೆ ಗೊತ್ತೂ ಆಗಲಿಲ್ಲ. ಅಷ್ಟು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾನೆ ಅವನು. ಆದರೂ ಅಪ್ಪಂಗೆ ಎಂತ ದೊಡ್ಡ ಮೋಸ ಮಾಡಬಾರ್ದಿತ್ತು ಅವನು. ಹೌದು, ನೋಡಿದ್ರ ಅಂತರ ಅತ್ತೆ ಈ ಮನೆಗೆ ದೇವತೆ ಇದ್ದ ಹಾಗೆ. ಪ್ರತಿ ಸಲ ಈ ಮನೆ ಬಚಾವಾಗ್ತಿರೋದೇ ಅವರಿಂದ. ಅದು ಈ ಸಲನೂ ಪ್ರೂವ್ ಆಯ್ತು. ಅವ್ರು ಬರಲಿಲ್ಲ ಅಂದಿದ್ರೆ ಅವ್ರು ನಮ್ಮ ಜೊತೆಲೇ ಇದ್ಕೊಂಡು ಅದು ಏನೇನು ಮಾಡ್ತಿದ್ರು